ಒಂದು ಪುಣ್ಯದ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮದಲ್ಲಿ ನೀವು ಎಲ್ಲರೂ ಭಾಗವಹಿಸಿದ್ದೇವೆ. ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಈ ಕ್ಷೇತ್ರದ ಶಾಸಕರು, ವಿಧಾನಸಭಾಧ್ಯಕ್ಷರೂ ಆಗಿರ್ತಕ್ಕಂಥ UT ಖಾದರ್ ಅವರಿಗೆ ಈ ಸೇರಿದಂಥ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ವಂದಿಸಿಕೊಂಡು ಈ ಕಾರ್ಯಕ್ರಮವನ್ನು ಸಂಘಟನೆ ಮಾಡಿದಂಥ ಶಿಕ್ಷಣ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೂ ವಂದಿಸಿ, ವೇದಿಕೆಯಲ್ಲಿರುವ ಆದರಣೀಯ ಎಲ್ಲ ಅತಿಥಿ ಗಣ್ಯರಿಗೂ ವಂದಿಸಿ, ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರ್ತಕ್ಕಂಥ ಪ್ರೀತಿಯ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿನಿಗಳಿಗೂ ವಂದಿಸಿ, ಮಕ್ಕಳ ಪೋಷಕರಿಗೂ ವಂದಿಸಿ, ಶಿಕ್ಷಕರಿಗೂ ಕೂಡ ವಂದಿಸಿಕೊಂಡು ಮಾಧ್ಯಮದವರಿಗೂ ವಂದಿಸಿ, ಈ ಒಂದು ಕಾರ್ಯಕ್ರಮ UT ಫರೀದ್ ಫೌಂಡೇಶನ್ ವತಿಯಿಂದ ನಡೀತಾ ಇದೆ. UT ಫರೀದ್ ಫೌಂಡೇಶನ್ ವತಿಯಿಂದ ನಡೀತಕ್ಕಂಥ ಈ ಕಾರ್ಯಕ್ರಮ ಇದು ರಾಜ್ಯದಲ್ಲೇ ಒಬ್ಬರು ಶಾಸಕರಾಗಿ ಇಂಥ ಕಾರ್ಯಕ್ರಮವನ್ನು ಕ್ಷೇತ್ರದಲ್ಲಿ ಮಾಡ್ತಿರೋದು ಪ್ರಪ್ರಥಮ ಅಂತೇಳಿ ನಾನು UT ಖಾದರನ್ನು ಅಭಿನಂದಿಸ್ತಾ ಇದ್ದೇನೆ. ತಾವು ನೋಡ್ಬೋದು, ಎಲ್ಲ ಶಾಸಕರುಗಳು ರಸ್ತೆ ಮಾಡ್ತಾರೆ, ಬೇರೆ ಬೇರೆ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಆದರೆ UT ಖಾದರ್ ಅವರು ಕ್ಷೇತ್ರದಲ್ಲಿ ಮಾಡಿರೋದು 2 ದೊಡ್ಡ KPS ಶಾಲೆ, ಮುಡಿಪಿನಂಥ ಸರ್ಕಾರಿ ಶಾಲೆಯಲ್ಲಿ ಡಿಗ್ರಿ ಕಾಲೇಜು, ಇಡೀ ಅವರ ಉಳ್ಳಾಲ ವಿಧಾನಸಭಾ ಕ್ಷೇತ್ರದಲ್ಲಿ ಶೈಕ್ಷಣಿಕ ಕ್ರಾಂತಿಯನ್ನು ಮೂಡಿಸಿದಂಥ ಕೀರ್ತಿ ಇದ್ದರೆ ಅದು UT ಖಾದರ್ ಅವರಿಗೆ ಸಲ್ತದೆ ಅಂತೇಳಿ ನಾನು ಈ ಸಮಯದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಂಧುಗಳೇ, ತಾವು ಅರ್ಥ ಮಾಡಿಕೊಳ್ಬೇಕು. ನಮ್ಮ ಆವಾಗ ಶಿಕ್ಷಕರು PA ಕಾಲೇಜಿನ ಪ್ರಾಂಶುಪಾಲರು ಭಾಳಷ್ಟು ಚೆನ್ನಾಗಿ ಮಾತಾಡಿದರು. ಅದರಲ್ಲಿ ಒಂದು ಮಾತಿತ್ತು, ಅವರು ಕೇಳಿದರು, ಯಾರು ಡಾಕ್ಟರ್ ಆಗ್ತೀರಿ, ಯಾರು ಇಂಜಿನಿಯರ್ ಆಗ್ತೀರಿ, ಏನೇನೋ ಆಗ್ತೀರಿ ಅಂತ ಹೇಳಿದರು. ಆದರೆ ಒಬ್ಬ ರಾಜಕಾರಣಿಯಾಗಿ ಜನರ ಮೇಲೆ ಪ್ರೀತಿ ಇಟ್ಟು ಕಾಳಜಿ ಇಟ್ಟು ಜನರ ಮತವನ್ನು ಪಡೆದಂಥ ಒಬ್ಬರು ಶಾಸಕರು ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದರೆ ಇದು ರಾಜ್ಯದಲ್ಲೇ ಒಂದು ಪ್ರಥಮವಾದಂತಹ ಕಾರ್ಯಕ್ರಮ ಅಂತೇಳಿ ನಾನು ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಸರ್, ತಾವು ಈ ಕಾರ್ಯಕ್ರಮ ಹೆತ್ತ ತಾಯಿಗೆ ನಮನ, ಕಲಿಸಿದ ಗುರುವಿಗೆ ನಮನ, ಹೊತ್ತ ಭೂಮಿಗೆ ನಮನ. ತಾವು ಇದು ಕೊಡುವ ಕಾರ್ಯಕ್ರಮ ನಿಮ್ಮನ್ನು ಜನ್ಮ ಕೊಟ್ಟ ತಾಯಿಗೆ ಕೊಟ್ಟಂಥ ತಮ್ಮ ಈ ಗೌರವ, ತಮಗೆ ಕಲಿಸಿದ ಗುರುಗಳಿಗೆ ಕೊಟ್ಟ ಗೌರವ, ತಮಗೆ ಮತವನ್ನು ಕೊಟ್ಟಂಥ ಕ್ಷೇತ್ರದ ಜನತೆಗೆ ಕೊಟ್ಟಂಥ ಗೌರವದ ಈ ಕಾರ್ಯಕ್ರಮ ತಾವು ಮಾಡ್ತಾ ಇದ್ದೀರಿ ಸರ್. ಇದು ದೇವರಿಗೆ ಪುಣ್ಯದ ಕಾರ್ಯಕ್ರಮ. ನಾಳೆ ಹಬ್ಬದ ದಿನದಲ್ಲಿ ಎಲ್ಲರೂ ತಾವು ಸೇರಿದ್ದೀರಿ. ನಿಜವಾಗಿ ನಾನು ಇದನ್ನು ಅವರ ಎದುರಿಗೆ ಹೇಳ್ತಾ ಇಲ್ಲ. ಇಂತಹ ಕಾರ್ಯಕ್ರಮವನ್ನು ಮಾಡ್ತಕ್ಕಂಥ ಶಾಸಕರು ಎಲ್ಲಿರ್ತಾರೋ ಅವರಿಗೆ ನಾವೆಲ್ಲರೂ ಧನ್ಯರು ಅಂತ ನಾನು ಈ ಸಮಯದಲ್ಲಿ ಹೇಳಿಕೊಂಡು, ಅದು ಕೂಡ ನಾನು ಒಂದು ಮೆಚ್ತೇನೆ, ನಾನು ಇದನ್ನು ಹೇಳಲೇಬೇಕು. ನಾನು ಅವರ ಜೊತೆಗೂಡಿ ಕೆಲವು ಶಾಲೆಗಳಿಗೆ ಹೋಗ್ತೇನೆ, ಬೇರೆ ಬೇರೆ ಕ್ಷೇತ್ರದಲ್ಲಿ ನಾನು ನೋಡ್ತಾ ಇರ್ತೇನೆ. ಶಿಕ್ಷಕರ ಟ್ರಾನ್ಸ್ಫರ್ಗಳಾಗ್ತದೆ, ಬೇರೆ ಬೇರೆ ನಡೀತದೆ. ಆದರೆ ಇವತ್ತು ಅವರ ಕ್ಷೇತ್ರದಲ್ಲಿ ಸರ್ಕಾರದ ಕಾನೂನುಬದ್ಧದಲ್ಲಿ ಅವರು ಎಲ್ಲ ಶಾಲೆಯ ಅಧ್ಯಕ್ಷರಾಗಿದ್ದರೂ ಕೂಡ ಅದನ್ನು ಅವರು ತೋರ್ಪಡಿಸದೆ ಎಲ್ಲ ಶಾಲೆಗಳಲ್ಲಿ ಕೂಡ ಕಾರ್ಯಾಧ್ಯಕ್ಷರನ್ನು ಮಾಡಿಕೊಂಡು ಪ್ರತಿ ಶಿಕ್ಷಣ ಸಂಸ್ಥೆಯಲ್ಲಿ ಕೂಡ ಕೆಲಸ ಮಾಡಲಿಕ್ಕೆ ಎಲ್ಲ ಮುಖ್ಯಸ್ಥರಿಗೆ ಫ್ರೀ ಹ್ಯಾಂಡ್ ಕೊಟ್ಟು ಯಾವುದೇ ಒಂದು ಅವರ ಮೇಲೆ ಮಾಡದೆ ಎಲ್ಲ ಶಾಲೆಯ ಶಿಕ್ಷಕರಿಗೂ ಕೂಡ ಅತ್ಯುತ್ತಮವಾಗಿ ತಾವು ಮಕ್ಕಳಿಗೆ ಕಲಿಸಿ, ಮುಡಿಪು ಶಾಲೆಯ ಮೀಟಿಂಗಲ್ಲಿ ನಾನು ಭಾಳಷ್ಟು ಅವರನ್ನು ನೋಡಿದ್ದೇನೆ. ಅವರು ಹೇಳುವುದು ಒಂದೇ, ಮಕ್ಕಳಿಗೆ ಎಷ್ಟು ಕಡಿಮೆ ಆಗ್ತದೆ ಅಷ್ಟು ಫೀಸ್ ತಗೊಳ್ಳಿ. ಶಿಕ್ಷಕರ ಹತ್ರ ಹೇಳ್ತಾರೆ, ಎಷ್ಟು ಮಕ್ಕಳಿಗೆ ಕಲಿಸಲಿಕ್ಕೆ ಆಗ್ತದೆ ಅಷ್ಟು ಕಲಿಸಿ. ನೋಡಿ, ಇವತ್ತು ನಮ್ಮ ನಾನು ಹೇಳಬೇಕು, ಮಾನ್ವಿ ಸಿಂಚನ, ಇವತ್ತು ಮೊಂಟೆಪದವು ಶಾಲೆಯ ಸಿಂಚನ ಮಗು 620 ಮಾರ್ಕ್ ತೆಗಿಬೇಕಿದ್ರೆ ಅವಳೇನು ಎಕ್ಸ್ಪರ್ಟಿಗೆ ಹೋಗಿ ತೆಗೆದದ್ದಲ್ಲ, ಗೌರ್ಮೆಂಟ್ ಸ್ಕೂಲು ಮೊಂಟೆಪದವಲ್ಲಿ ತೆಗೆದಂತಹ ಆ ಅಂಕ ನಿಜವಾಗಿ ಕೂಡ ಅದು ಬಹಳಷ್ಟು ಗ್ರೇಟ್ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಯಾಕಾಯಿತು? KPSC ಶಾಲೆಯನ್ನು ಸ್ಕೂಲಲ್ಲಿ ತಂದರು. ಅದರ ಮಹತ್ವ ಅಲ್ಲಿ ಓದುವಂತಹ ಮಕ್ಕಳಿಗೆ ಇವತ್ತು ಗೊತ್ತಿರ್ಬೋದು. ಆ KPSC ಒಂದು ಕ್ಷೇತ್ರಕ್ಕೆ ತರಬೇಕಿದ್ರೆ ಅಷ್ಟು ಕಷ್ಟ ಇದೆ. ಹಾಗಾಗಿ ಒಂದು ಕ್ಷೇತ್ರಕ್ಕೆ KPSC ಶಾಲೆಯನ್ನು ತಂದು ಇವತ್ತು ಸಿಂಚನ ತೆಗೆದಂಥ ಆ ಕಲಿಸಿದ ಶಿಕ್ಷಕರು ಏನಿದ್ದಾರೋ ಎಲ್ಲ ಮಕ್ಕಳಿಗೂ ಕೂಡ ಆ ಮಗು ಟ್ಯೂಷನ್ ಪಡೀಲಿಲ್ಲ. ಸರ್ಕಾರಿ ಶಾಲೆಯ ಶಿಕ್ಷಕರೇ ಕಲಿಸಿದಂಥ ಶಿಕ್ಷಣದಿಂದ ಅವಳು ಅಷ್ಟೊಂದು ಅಂಕವನ್ನು ಪಡಿಬೇಕಿದ್ರೆ ಇದಕ್ಕೆಲ್ಲ ಪೂರಕ ವಾತಾವರಣ ಆ KPSC
ತನ್ನಂಥ ಒಂದು ಸಾರ್ಥಕ ಸರ್ ನಿಮಗೆ ಇವತ್ತು ಸಲ್ತದೆ. UT ಖಾದರ್ ಅವರಿಗೆ ಆ ಒಂದು ನಮ್ಮ ಸಿಂಚನನ ಮುಖಾಂತರ ಖಂಡಿತ KPSC ಶಾಲೆ ನರಿಂಗಾನಕ್ಕೆ ಕೊಟ್ಟಿದ್ದಕ್ಕೆ ಸಾರ್ಥಕತೆ ಇವತ್ತು ಕಂಡಿದೆ ಅಂತೇಳಿ ನಾನು ಅವರನ್ನು ಅಭಿನಂದಿಸಿಕೊಂಡು, ಮಕ್ಕಳ ಪೋಷಕರಿಗೂ ತಾವೂ ಬಂದಿದ್ದೀರಿ. ತಮ್ಮ ಮಗುವಿನ ಪ್ರತಿಭೆಗೆ ಪೋಷಕರ ಜವಾಬ್ದಾರಿ ಕೂಡ ಬಹಳಷ್ಟಿದೆ. ಹಾಗಾಗಿ ಪ್ರತಿಯೊಂದು ಮಗುವಿನ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ, ಹೆತ್ತವರ ಪಾತ್ರ, ಸಮಾಜದ ಪಾತ್ರ ಎಲ್ಲವನ್ನು ಕೊಟ್ಟಂಥ ತಮಗೆಲ್ಲರಿಗೂ ಕೂಡ ನಾನು ವಂದಿಸಿ, ಇಂತಹ ಕಾರ್ಯಕ್ರಮವನ್ನು ಸಂಘಟನೆಗೊಳಿಸಿದಂಥ ಶಿಕ್ಷಣ ಇಲಾಖೆಯ DDPI ಅವರಿಗೂ BO ಅವರಿಗೂ ಎಲ್ಲ ಇಲಾಖೆಯವರಿಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ನಾನು ಮಗದೊಮ್ಮೆ ವಂದಿಸಿ ಕಾರ್ಯಕ್ರಮಕ್ಕೆ ಶುಭ ಕೋರಿ ನಾನು ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತುಗಳಿಗೆ ವಿರಮಿಸ್ತೇನೆ. ಜೈ ಭಾರತ್, ಜೈ ಹಿಂದ್.